ಹೊಳೆನರಸೀಪುರ ಪಟ್ಟಣದ ಹೇಮಾವತಿ ನದಿ ತೀರದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ಅಯ್ಯಪ್ಪ ಸ್ವಾಮಿ ದೇವಾಲಯ ಹಾಗೂ ಪರಿವಾರ ದೇವರುಗಳ ದೇವಾಲಯ ಉದ್ಘಾಟನಾ ಪೂಜಾ ಮಹೋತ್ಸವ ಮಾರ್ಚ್ 10ರ ಸೋಮವಾರದಿಂದ 17ರ ಸೋಮವಾರದ ತನಕ ನಡೆಯಲಿದ್ದು, ಶನಿವಾರ ಸಂಜೆ ಪಡಿಪೂಜಾ ಮಹೋತ್ಸವದ ಸಂಪ್ರದಾಯದಂತೆ ವೈಭವದಿಂದ ನಡೆಯಿತು. ಶಬರಿಮಲೆ ಬೆಟ್ಟದ ಶ್ರೀ ಅಯ್ಯಪ್ಪ ಸ್ವಾಮಿಯವರನ್ನು ಪೂಜಿಸುತ್ತಿದ್ದ ಕೇರಳದ ಅರ್ಚಕರಾದ ವಿ.ಎನ್. ವಾಸುದೇವನ್ ನಂಬೂದರಿ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ಅರ್ಚಕರು ಅಯ್ಯಪ್ಪ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವದ ಪೂಜೆ ವಿಧಾನಗಳನ್ನು ಪೂರ್ವಿಕರ ಆಚರಣೆಯಂತೆ ನೆರವೇರಿಸುತ್ತಿದ್ದಾರೆ. ಶ್ರೀ ಅಯ್ಯಪ್ಪ ಸ್ವಾಮಿಯವರ ವ್ರತಾಚರಣೆಯನ್ನು ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯಿಂದ ಆಚರಿಸುವುದರಿಂದ ಭಕ್ತರಲ್ಲಿ ಬುದ್ಧಿವಂತಿಕೆ, ಶಕ್ತಿ ಮತ್ತು ಧರ್ಮದ ಮಹತ್ವವನ್ನು ಜಾಗೃತಿಗೊಳಿಸುತ್ತದೆ ಹಾಗೂ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಮತ್ತು ಜೀವನದ ಪ್ರಯಾಣದಲ್ಲಿನ ಸವಾಲುಗಳ ಜೊತೆಗೆ ಅಡೆತಡೆಗಳನ್ನು ಜಯಿಸಲು ಆಂತರಿಕ ಶಕ್ತಿಯನ್ನು ನೀಡುತ್ತದೆ ಎಂದು ಭಕ್ತರು ನಂಬಿದ್ದಾರೆ. ಶ್ರೀ ಸ್ವಾಮಿಯ ಪೂಜೆಯು ಭಕ್ತರಿಗೆ ಸಮೃದ್ಧಿ, ರಕ್ಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯೊಂದಿಗೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವನ್ನು ತರುತ್ತದೆ ಹಾಗೂ ಭಕ್ತರಲ್ಲಿ ಏಕತೆ ಮತ್ತು ಸಮಾನತೆಯ ಭಾವನೆಯನ್ನು ಬೆಳೆಸುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಪಡಿಪೂಜಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಶ್ರೀ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಟಿ. ಶಿವಕುಮಾರ್, ಕಾರ್ಯದರ್ಶಿ ಜಿ.ಎಚ್. ಸುರೇಶ್, ಕೋಶಾಧ್ಯಕ್ಷ ಎಚ್.ಎಸ್. ಸುದರ್ಶನ್, ಉಪಾಧ್ಯಕ್ಷ ಎಚ್.ವಿ. ಸುರೇಶ್ ಕುಮಾರ್ ಅವರ ಜೊತೆಗೆ ದೇವಾಲಯದ ಪೂಜೆಯ ಆಚರಣೆ ಹಾಗೂ ಇತರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಿ ನೂತನ ಸಭಾಭವನ ನಿರ್ಮಿಸಿಕೊಡುವ ಭರವಸೆ ನೀಡಿ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ನದಿ ತೀರವು ಚೆನ್ನಾಗಿದೆ ಎಂದರು. ಶ್ರೀ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಸಹ ಕಾರ್ಯದರ್ಶಿ ಜಿ. ರಾಘವೇಂದ್ರ, ಟ್ರಸ್ಟಿಗಳಾದ ಮಹಾದೇವ, ಎ.ಆರ್. ರವಿಕುಮಾರ್, ಕೆ.ಆರ್. ಸುದರ್ಶನ್ ಬಾಬು, ಎಚ್.ಜಿ. ರಾಘವೇಂದ್ರ, ಎನ್. ದಿನೇಶ್ ಹಾಗೂ ಎಚ್.ಆರ್. ಕುಮಾರ್, ಎಲ್.ಎನ್. ಶಂಕರಪ್ಪ, ನಿಂಗಣ್ಣ, ಸಂಗಣ್ಣ, ಭಾಸ್ಕರ್ ನಾಯ್ಡು, ಮಲ್ಲೇಶ್, ಗೋಕುಲ್ ಮೂರ್ತಿ, ಎಚ್.ಟಿ. ಪ್ರಸನ್ನ, ಎ.ಬಿ. ಆನಂದ, ಎಚ್.ಆರ್. ಮನು, ಉದ್ಯಮಿಗಳಾದ ರವಿ ಮಾರಗೋಡನಹಳ್ಳಿ, ಸ್ವರೂಪ್, ಕೃಷ್ಣಕಾಂತ್, ಲಕ್ಷ್ಮಣ ಎಚ್.ಟಿ., ಪತ್ರಕರ್ತರಾದ ಎಚ್.ವಿ. ರವಿಕುಮಾರ್, ಎಚ್.ಟಿ. ಸುದರ್ಶನ್, ಅಭಿಲಾಷ್ ಹಾಗೂ ಭಾನುಮತಿ ಇತರರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಈಗ ಬಂದು ಬ್ಯಾಗ್ ಬುಟ್ಟಿ ಕೊಟ್ಟಲ್ಲ ಅದನ್ನ